ಜಾತಿ ಜನಗಣತಿ ಜಟಾಪಟಿ ಈಗಾಗಲೇ ಸಾಕಷ್ಟು ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರಂತ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಇರಬೇಕು. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಜನಗಣತಿ ವಿಚಾರ ಸಾಕಷ್ಟು ಜಟಾಪಟಿ ಆಗ್ತಿದೆ. ಇದರಲ್ಲಿ ನಿಮ್ಮ ಪಕ್ಷದ ನಿಲುವೇನು ಸರ್ ಈ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶ ಬಿಡುಗಡೆಗೆ? ಮುಖ್ಯವಾಗಿ ಹೇಳಬೇಕಂದ್ರೆ ಜಾತಿ ಗಣತಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂಥದ್ದಿದೆ. ಯಾವುದೋ ಅಲ್ಲಿ ವಿರೋಧ ಪ್ರಶ್ನೆ ಏನಿಲ್ಲ ಜಾತಿ ಗಣತಿ ವಿಚಾರದಲ್ಲಿ. ಆದರೆ ಇವರೇನು ಒಂದು 2011ರಲ್ಲಿ ಮಾಡಿರುವಂಥ ಜಾತಿ ಗಣತಿ ಸರಿಯಾಗಿಲ್ಲ, ಸಮಗ್ರವಾಗಿ ಮಾಡಿಲ್ಲ, ಪರಿಪೂರ್ಣವಾಗಿಲ್ಲ, ಎಲ್ಲ ಒಂದು ಕಡೆ ಬೇಕಾಬಿಟ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎಷ್ಟೋ ವರ್ಷದಿಂದ ಅದೇ ವಿರೋಧ ಆಗ್ತಿರೋದು. ಮಾಡೋ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ನು ಹೇಳಿರುವಂಥದ್ದೇನು, ಎಂಪಿರಿಕಲ್ ಡೇಟಾ ಬೇಕು. ಎಂಪಿರಿಕಲ್ ಡೇಟಾ ಯಾವ ಜಾತಿಯವರು ಯಾರ ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದನ್ನು ಬಿಟ್ಟು ಇವ್ರಿಗೇನು ಇವರು ಭ್ರಷ್ಟಾಚಾರ ಮುಚ್ಚಾಕಬೇಕು, ಇವರು ತಮ್ಮ ಆಡಳಿತದ ವೈಫಲ್ಯಗಳನ್ನು ಮುಚ್ಚಾಕಬೇಕು, ಇವರ ವರ್ಗಾವಣೆ ದಂಧೆಯನ್ನು ಮುಚ್ಚಾಕಬೇಕು, ಇವರ ಸಹಕಾರಗಳನ್ನು, ಇವರಲ್ಲಿರುವಂಥ ಒಳ ಜಗಳಗಳನ್ನು ಮುಚ್ಚಾಕಬೇಕು. ಹಾಗಾಗಿ ಎಲ್ಲ ಒಂದು ಕಡೆ ಈ ಗಮನವನ್ನು ಬೇರೆ ಕಡೆ ಹರಿಸ್ಲಿಕ್ಕೋಸ್ಕರ ಮಾಡ್ತಿರೋಂಥ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರದೇನು ಅಂದರೆ ಎಲ್ಲ ಹಾಳು ಮಾಡಿ, ಬೆಲೆ ಏರಿಕೆಯನ್ನು ಮಾಡಿ, ಇಡೀ ವ್ಯವಸ್ಥೆಯನ್ನು ನಿರ್ನಾಮ ಮಾಡಿ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗಾಗಿ ಇದನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೇನು ಅಂದರೆ ಈ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದ್ದು ಇದೆ, ಕಾಂಗ್ರೆಸ್ ಸರ್ಕಾರದ ಇದೇ ಆಗಿದೆ. ಈಗ ಗಣತಿಯ ಒಂದು ಅನುಷ್ಠಾನದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತೀರ ಹಾಗಾದ್ರೆ ಕಾಂಗ್ರೆಸ್? ಖಂಡಿತ. ಇವತ್ತು ಜಾತಿ ಗಣತಿ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ, ಎಲ್ಲರೂ ಜಾತಿ ಗಣತಿ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಮಾಡೋಂಥ ಕೆಲಸ 2011ರಲ್ಲಿ ಸಮಗ್ರವಾಗಿ ಮಾಡಿಲ್ಲ, ಪರಿಪೂರ್ಣವಾಗಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಬಾರಿನೂ ವ್ಯಕ್ತವಾಗ್ತಿರುವಂಥದ್ದೇ. ಹಾಗಾಗಿ ಈ ದಿಕ್ಕಲ್ಲಿ ಅವ್ರು ಪ್ರಾರಂಭ ಮಾಡಿದೇನು, ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡಿದ್ರು. ಯಾವ ಥರ ಹೇಳಿದಾರೆ ಜಾತಿ ಗಣತಿ ಮಾಡ್ತೀವಿ ಅಂತ? ಯಾವ ಥರ ಹೇಳಿದಾರ? ಮತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರ ಇದೆಯಾ? ಇವತ್ತು ಅವರೇ ಹೇಳ್ತಾರೆ ನಮಗೆ ಅಧಿಕಾರ ಇಲ್ಲ ಅಂತ ಅವರೇ ಹೇಳ್ತಾರೆ. ಆದರೂ ಇವತ್ತು ಮಾಡಬೇಕು ಅಂದಾಗ ಮಾಡಲಿ, ಆದರೆ ಮಾಡೋಂಥ ರೀತಿಯಲ್ಲಿ ಮಾಡಲಿ ಅಂತ ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಅಭಿಪ್ರಾಯ. ಈಗ ಪ್ರಬಲ ಸಮುದಾಯದ ಸಾಕಷ್ಟು ವಿರೋಧ ಮಾಡ್ತಾ ಇದೆ. ನೀವು ಕೂಡ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರಿದ್ದೀರಿ. ಇದಕ್ಕೆ ನಿಮ್ಮ ವಿರೋಧ ಇದೆಯಾ? ಈಗಾಗಿರುವಂಥ ಒಂದು ವರದಿಗೆ ವಿರೋಧ ಇದೆಯಾ? ನೋಡಿ, ವಿರೋಧ ಅನ್ನೋಂಥದ್ದು ನ್ಯಾಯಬದ್ಧವಾಗಿ ಮಾಡಿದ್ರೆ ವಿರೋಧ ಇಲ್ಲ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಈ ಮಾಡೋಂಥ ಜಾತಿ ಗಣತಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದೀವಿ. ಇವತ್ತು ಜಾತಿ ಗಣತಿ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ? ಇವತ್ತು ಇಡೀ ಎಲ್ಲ ಜಾತಿ ಜನಾಂಗದ ಎಲ್ಲ ಸಂಘಟನೆಗಳು ಭಾಳ ಸ್ಪಷ್ಟವಾಗಿ ಹೇಳ್ತಿರೋದು ನೀವು ಮಾಡಿ, ಎಲ್ಲರೂ ಹೇಳ್ತಿರೋದು ಮಾಡಿ, ಆದರೆ ಮಾಡೋವಂಥ ರೀತಿಯಲ್ಲಿ ಮಾಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದನ್ನೇ ಹೇಳಿದ್ನಲ್ಲ, ಇವ್ರ ವಿರೋಧ ಇದೆ, ಅವ್ರ ವಿರೋಧ. ಖಂಡಿತ ನಮ್ಮ ವಿರೋಧ ಇಲ್ಲ. ಈ ವರದಿ ಸರಿಯಾಗಿ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ ಇದೆ. ಅಂದರೆ ನಿಮ್ಮ ವಾದ ಅವೈಜ್ಞಾನಿಕವಾಗಿದೆ ಈ ವರದಿ ಅಂತಲ್ಲ? ಖಂಡಿತ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇದೇನು ಮೊದಲನೇ ವರ್ಷ ಚರ್ಚೆ ಆಗ್ತಿರೋದು. ಈಗ ಎಷ್ಟು ವರ್ಷ ಆಗಿದೆ? ಈಗಾಗಲೇ ಇವರು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಬಂದ ದಿನದಿಂದನೇ ಪ್ರಾರಂಭ ಯಾರು ಮಾಡಬೇಡಿ ಅಂತ ಹೇಳಿದರು? ಇಷ್ಟೊತ್ತಿಗಾಗಲೇ ಮಾಡಿ ಮುಗಿಸ್ಬೋದಿತ್ತು. ಎಷ್ಟು ದಿನ ಬೇಕು ಜಾತಿ ಗಣತಿ ಮಾಡೋಕ್ಕೆ? 3 ತಿಂಗಳ 6 ತಿಂಗಳ? 3 ತಿಂಗಳು 6 ತಿಂಗಳಲ್ಲಿ ಇಷ್ಟೊತ್ತಿಗಾಗಲೇ ಮಾಡ್ಬೋದಿತ್ತು. ಹಾಗಾಗಿ ಇವತ್ತು ಸರ್ಕಾರ ಯಾವುದ್ಯಾವುದಕ್ಕೂ ಖರ್ಚು ಮಾಡೋಂಥದ್ದಾಗುತ್ತೆ. ಇದಕ್ಕೆ ಖರ್ಚು ಮಾಡಿ ವ್ಯವಸ್ಥಿತವಾಗಿ ತಂತ್ರಜ್ಞಾನ ಬಳಕೆ ಮಾಡಿ ಸಮಗ್ರವಾಗಿ ಮಾಡಿ, ಇವತ್ತಿಗೂ ಮಾಡಿ ಅಂತಲೇ ಹೇಳ್ತಿದ್ದೀವಿ. ಸಮಗ್ರವಾಗಿ ಹೊಸದಾಗಿ ಮಾಡಿ ಅಂತ ಅನ್ನೋಂಥದ್ದು ಒತ್ತಾಯ ಆಗ್ತಿದೆ. ಈ ಪ್ರಕಾರವಾಗಿ ಮಾಡಿ ಅಂತ ನಮ್ಮ ಸಲಹೆ. ಸಮುದಾಯಗಳ ನಡುವೆ ಒಂದು ಸಂಘರ್ಷ ಉಂಟು ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಸರ್. ಅವ್ರು ಮಾಡೋದು ಅದೇ ಹೇಳಿದ್ನಲ್ಲ, ಈಗಾಗಲೇ ಅವರ ಭ್ರಷ್ಟಾಚಾರನ ಮುಚ್ಚಾಕೊಳ್ಳಿಕ್ಕೆ, ಅವರ ಆಡಳಿತ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಿಕ್ಕೆ, ಅವರಲ್ಲಿರುವಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಗುದ್ದಾಟ ನಡೀತಿದೆಯೋ ಈ ಗುದ್ದಾಟವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಿರುವಂಥ ಒಂದು ಪ್ರಯತ್ನ. ಮತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ. ಇವತ್ತು ಧರ್ಮ ಆಧಾರಿತವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ ಧರ್ಮ ಆಧಾರಿತವಾಗಿ ಮೀಸಲಾತಿ ಕೊಟ್ಟಿರೋಂಥದ್ದಾಗಲಿ, ಗುತ್ತಿಗೆನಲ್ಲಿ ಕೊಟ್ಟಿರೋದಾಗಲಿ ಸಂವಿಧಾನಕ್ಕೆ ವಿರೋಧವಾಗಿದೆ. ಅದಕ್ಕೆ ಅವ್ರೇನು ಹೇಳಿದ್ರು, ಸಂವಿಧಾನನೇ ಬದಲಾಯಿಸ್ಬಿಡ್ತೀವಿ ಅಂತ ಅಂದ್ಬಿಟ್ರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಧರ್ಮ ಆಧಾರಿತವಾಗಿ ಮಾಡಲಿಕ್ಕಾಗಲ್ಲ, ಜಾತಿ ಆಧಾರಿತವಾಗಿ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದಿದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ನೋಡಿದಾಗ ಕಾಂಗ್ರೆಸ್ ನಿಲುವೇನಿತ್ತು? ಹಾಗಾಗಿ ಇಲ್ಲೆಲ್ಲ ಅವರೇನು ನೆಲೆ ಕಳ್ಕೊತಾ ಇದ್ರು, ಈ ನೆಲೆ ಕಳ್ಕೊಳ್ತಿರೋದನ್ನು ಪಡ್ಕೊಳ್ಳಿಕ್ಕೋಸ್ಕರ ತಮಗೆ ಏನೆಲ್ಲ ಮನ ಬಂದಂತೆ ಇವತ್ತು ನಿಲುವುಗಳನ್ನು, ನಿರ್ಧಾರಗಳನ್ನು ತಗೊಳ್ಳೋಂಥದ್ದಾಗ್ತಿದೆ. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ಇವತ್ತು ಇದನ್ನು ಈಗ ಅವ್ರ ಪ್ರಯತ್ನ. ಹಾಗಾಗಿ ಎಲ್ಲ ಒಂದು ಕಡೆ ಗೊಂದಲ ನಿರ್ಮಾಣ ಮಾಡಬೇಕು. ಇಲ್ಲ, ನಾವು ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ
ಇವತ್ತು ಜಾತಿ ಗಣತಿ ನಾವು ಮಾಡೋಂಥದ್ದನ್ನ ಸಮಗ್ರವಾಗಿ ಮಾಡಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸ್ತಿದ್ದೆ. ಜಾತಿ ಗಣತಿಗೆ ವಿರುದ್ಧವಾಗಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೆ.